13ರ ಗ್ರ್ಯಾಂಡ್ ಓಪನಿಂಗ್ಗೆ ದಿನಗಣನೆ ಶುರುವಾಗಿದೆ. ಅದಕ್ಕೂ ಮುನ್ನ ವಾಹಿನಿಯು ಪ್ರೋಮೋ ಕೂಡ ರಿಲೀಸ್ ಮಾಡಿದೆ. ಇದರ ಬೆನ್ನಲ್ಲೇ ಮತ್ತೆ ಗಿಲ್ಲಿ ನಟ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಸುದ್ದಿ ಕೂಡ ಜೋರಾಗಿ ಕೇಳಿಬರ್ತಿದೆ. ಮಾಜಿ ಸ್ಪರ್ಧಿಗಳು 2ನೇ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡೋದು ಹೊಸದೇನಲ್ಲ. ಆದ್ರೆ ಬಿಗ್ ಬಾಸ್ ಟ್ರೋಫಿ ಗೆದ್ದಿರುವ ಗಿಲ್ಲಿ ಹೆಸರು ಕೇಳಿ ಬಂದಿದ್ ಮಾತ್ರ ಅಚ್ಚರಿ. ಗಿಲ್ಲಿ ಜೊತೆ ಕೇಳಿ ಬರ್ತಿರುವ ಮತ್ತೆರಡು ಅಚ್ಚರಿಯ ಹೆಸರುಗಳು ಯಾವುವು? ಬಿಗ್ ಬಾಸ್ ನಲ್ಲಿ ಇವರ ಪಾತ್ರ ಆದ್ರೂ ಏನು? ಈಗ ಬರ್ತಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಿಗ್ ಬಾಸ್ ಲಿಸ್ಟ್ ನಲ್ಲಿ ಮತ್ತೆ ಗಿಲ್ಲಿ ಅಗ್ನಿ ಪರೀಕ್ಷೆ ಎದುರಿಸೋದಕ್ಕೆ ತಯಾರಿ. ಗಿಲ್ಲಿ ಜೊತೆ ಸಂಗೀತ, ವಿನಯ್ ಸ್ಪರ್ಧಿಗಳ ಜೊತೆ ಮಾರಾಮಾರಿ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 13ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ವರ್ಷ ಬೇಗನೆ ಬಿಗ್ ಬಾಸ್ ಶುರುವಾಗುವ ಸೂಚನೆಯೂ ಸಿಕ್ಕಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ 1 ತಿಂಗಳು ಮುಂಚೆಯೇ ಬಿಗ್ ಬಾಸ್ ಶುರುವಾಗಲಿದೆಯಂತೆ. ಹಾಗಾಗಿಯೇ ಮೊದಲ ಪ್ರೋಮೋವನ್ನ ವಾಹಿನಿಯು ರಿಲೀಸ್ ಮಾಡಿದೆ. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಬಿಗ್ ಬಾಸ್ ನಲ್ಲಿ ಹಲವು ಅಚ್ಚರಿಗಳು ಎದುರಾಗಲಿದೆ. ಮೊದಲ ಅಚ್ಚರಿ ಅಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿರುವ ಗಿಲ್ಲಿ ನಟ ಈ ಬಾರಿಯೂ ಕೂಡ ವೇದಿಕೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರಂತೆ. ಮಾಜಿ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡ ಉದಾಹರಣೆಗಳಿವೆ. ಆದ್ರೆ ಬಿಗ್ ಬಾಸ್ ಗೆದ್ದಿರುವ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ಗೆ ಬಂದಿಲ್ಲ. ಆ ದಾಖಲೆಯನ್ನ ಗಿಲ್ಲಿ ನಟ ಬ್ರೇಕ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಈ ಸುಳಿವನ್ನ ಸ್ವತಃ ಸುದೀಪ್ ಅವರೇ ಕೊಟ್ಟಿದ್ದಾರೆ. ಆ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಗಿಲ್ಲಿ ನಟ ಕೂಡ ಬಿಗ್ ಬಾಸ್ ವೇದಿಕೆಯಲ್ಲಿ ಇರಲಿದ್ದಾರಂತೆ. ಗಿಲ್ಲಿ ಜೊತೆಗೆ ಫೈರ್ ಬ್ರಾಂಡ್ ರೀತಿ ಗುರುತಿಸಿಕೊಂಡಿದ್ದ ನಟಿ ಸಂಗೀತಾ ಶೃಂಗೇರಿ, ವಿನಯ್ ಗೌಡ ಕೂಡ ಇರಲಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ. ಸದ್ಯ ಬಿಗ್ ಬಾಸ್ ಸೀಸನ್ 10ರಲ್ಲಿ ಕಂಟೆಸ್ಟೆಂಟ್ ಆಗಿದ್ದವರು ನಟಿ ಸಂಗೀತಾ ಶೃಂಗೇರಿ ಮತ್ತು ವಿನಯ್ ಗೌಡ. ಈ ಸೀಸನ್ ನಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಇದೇ ಜೋಡಿನೇ. ವಿನಯ್ ಗೌಡ ವಿರುದ್ಧ ತೊಡೆತಟ್ಟಿ ವಿನಯ್ ಅವರ ಗರ್ವವನ್ನ ಭಂಗ ಮಾಡಿದವರು ಸಂಗೀತ. ಈ ಸೀಸನ್ ನಲ್ಲಿ ಹೆಚ್ಚು ಬಳೆ ಸದ್ದು ಮಾಡಿತ್ತು. ಬಳೆ ಹಾಕಿದಂತಹ ಕೈಗೆ ಎಂತಹ ತಾಕತ್ತಿದೆ ಅಂಥೇಳಿ ಸಂಗೀತ ತೋರಿಸ್ಕೊಟ್ಟಿದ್ರು. ಈ ಸೀಸನ್ನ ಸೆಕೆಂಡ್ ರನ್ನರ್ ಅಪ್ ಕೂಡ ಇವರಾಗಿದ್ರು. ಈ ಬಾರಿಯ ಬಿಗ್ ಬಾಸ್ನ ಭಾಗವಾಗಿ ಸಂಗೀತಾ ಶೃಂಗೇರಿ ಕೂಡ ಇರಲಿದ್ದಾರೆ. ಜೊತೆಗೆ ಅಷ್ಟೇ ಟಫ್ ಫೈಟ್ ಕೊಟ್ಟಿದ್ದ ವಿನಯ್ ಗೌಡ ಕೂಡ ಗಿಲ್ಲಿಗೆ ಸಾಥ್ ಕೊಡಲಿದ್ದಾರಂತೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ದಾಖಲೆಗಳನ್ನ ಬ್ರೇಕ್ ಮಾಡಿದವರು ಗಿಲ್ಲಿ ನಟ. 12 ಸೀಸನ್ನಲ್ಲೂ ಹೆಚ್ಚು ಮತಗಳನ್ನ ಪಡೆದವರು, ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಟ್ಟವರು. TRPಯೂ ಕೂಡ ಈ ಸೀಸನ್ ದಾಖಲೆ ಬರೆದಿತ್ತು. ಕೇವಲ ಮಂಡ್ಯ ಜನಕ್ಕೆ ಸೀಮಿತನಾಗಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ಮೂಲಕ ರಾಜ್ಯದಾದ್ಯಂತ ಮನೆ ಮಾತಾದ್ರು. ಕೇವಲ ಮಂಡ್ಯ ಭಾಗದ ಜನರು ಮಾತ್ರವಲ್ಲ, ರಾಜ್ಯದಾದ್ಯಂತ ಗಿಲ್ಲಿಗೆ ವೋಟ್ಗಳು ಹರಿದು ಬಂದವು. ಭಾರಿ ಅಂತರದಲ್ಲಿಯೇ ಬಿಗ್ ಬಾಸ್ ಟ್ರೋಫಿ ಗೆದ್ದ ಹೆಗ್ಗಳಿಕೆ ಗಿಲ್ಲಿ ಪಾತ್ರನಾಗಿದ್ದ. ಹಾಗಾಗಿಯೇ ಈ ಬಾರಿಯೂ ಬಿಗ್ ಬಾಸ್ ಟೀಮ್ ಗಿಲ್ಲಿಯನ್ನ ಸಂಪರ್ಕ ಮಾಡಿದೆಯಂತೆ. ಈಗಾಗಲೇ ಘೋಷಣೆ ಮಾಡಿದಂತೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯರು ಇರಲಿದ್ದಾರೆ. ಸಾಮಾನ್ಯರು ಬಿಗ್ ಬಾಸ್ ನಲ್ಲಿ ಭಾಗವಹಿಸಬಹುದು ಅಂತ ವಾಹಿನಿಯು ಹೇಳಿತ್ತು. ಸ್ಪರ್ಧೆ ಹೇಗ್ ಮಾಡಬಹುದು ಅಂತ ಕೂಡ ತಿಳಿಸಿತ್ತು. ಈಗಾಗಲೇ ಲಕ್ಷ ಸಾಮಾನ್ಯ ಜನರು ಬಿಗ್ ಬಾಸ್ ನಲ್ಲಿ ಭಾಗಿಯಾಗುವುದಕ್ಕೆ ನೋಂದಾಯಿಸಿದ್ದಾರೆ. ಅದರಲ್ಲಿ ಕೆಲವು ಜನರಿಗೆ ಅವಕಾಶ ಸಿಗಲಿದೆ. ಅವಕಾಶ ಸಿಗಲು ಸಾಮಾನ್ಯರು ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕಿದೆ. ಆ ಅಗ್ನಿ ಪರೀಕ್ಷೆಯನ್ನ ನಡೆಸುವವರೇ ಗಿಲ್ಲಿ ನಟ, ಸಂಗೀತಾ ಶೃಂಗೇರಿ ಮತ್ತು ವಿನಯ್ ಗೌಡ ಅಂತ ಹೇಳಲಾಗ್ತಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯ ಒಳಗೆ ಹೋದ ನಂತರ ಟಾಸ್ಕ್ಗಳು ಎದುರಾಗುತ್ತವೆ. ಆದರೆ ಸಾಮಾನ್ಯ ಕೋಟಾದಡಿ ಬಿಗ್ ಬಾಸ್ ಮನೆಗೆ ಹೋಗುವ ಸ್ಪರ್ಧಿಗಳಿಗೆ ಮೊದಲೇ ಟಾಸ್ಕ್ಗಳನ್ನ ನೀಡಲಾಗುತ್ತಂತೆ. ಸ್ಪರ್ಧಿಗಳ ಆಯ್ಕೆಗಾಗಿ ಪ್ರತಿ ವರ್ಷವೂ ಕೂಡ ಒಂದಿಲ್ಲೊಂದು ಟಾಸ್ಕ್ ಇದ್ದೇ ಇರುತ್ತೆ. ಕಳೆದ ಬಾರಿ ಬಿಗ್ ಬಾಸ್ ವೇದಿಕೆಯಲ್ಲಿರುವ ವೀಕ್ಷಕರಿಗೆ ವೋಟ್ ಹಾಕುವ ಅವಕಾಶ ಕೊಟ್ಟು ಸ್ಪರ್ಧಿಗಳು ಮನೆ ಒಳಗೆ ಹೋಗಬೇಕೋ ಬೇಡವೋ ಅನ್ನೋದನ್ನ ನಿರ್ಧರಿಸಿದ್ರು. ಈ ಬಾರಿ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಆಯೋಜನೆ ಮಾಡುವ ಯೋಜನೆಯನ್ನ ರೂಪಿಸಲಾಗಿದೆಯಂತೆ. ಆ ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಪರೀಕ್ಷೆಯನ್ನು ನಡೆಸುವವರೇ ಗಿಲ್ಲಿ ಮತ್ತು ಟೀಮ್ ಅಂತೆ. ಜೂನಿಯರ್ ಗಿಲ್ಲಿಗಾಗಿ ಹುಡುಕಾಟ, ಯಾರಿಗೆ ಸಿಗಲಿದೆ ಅವಕಾಶ? ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ರೆಡಿ, ಯಾದಿಯಲ್ಲೇನಿದೆ ವಿಶೇಷ? ಈ ವರ್ಷ ಬಿಗ್ ಬಾಸ್ ಬೇಗನೆ ಶುರುವಾಗಿದ್ರಿಂದ ಈಗಾಗಲೇ ಕೆಲವು ಸೆಲೆಬ್ರಿಟಿಗಳಿಗೆ ಕರೆ ಹೋಗಿದೆಯಂತೆ. ಸ್ಪರ್ಧಿಗಳ ವಿಚಾರದಲ್ಲಿ ಗೌಪ್ಯತೆಯನ್ನ ಕಾಪಾಡಬೇಕಾಗಿರೋದ್ರಿಂದ ಯಾರು ಬಂದಿರುವ ಕರೆಯನ್ನು ಒಪ್ಪಿಕೊಳ್ತಿಲ್ಲ. ಆದ್ರೆ ಕೆಲವರು ಆಪ್ತರ ಬಳಿಯೂ ಕೂಡ ಹೇಳ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಕೆಲವು ಹೆಸರುಗಳು ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ನಲ್ಲಿ ಕೇಳಿ ಬಂದಿದೆ. ಅವರು ಈಗಾಗಲೇ ನಿರಾಕರಿಸಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ದಿನಗಳು ಕಳೆದಂತೆ ಅಚ್ಚರಿಯ ಹೆಸರುಗಳು ಕೇಳಿ ಬರೋದು ಪಕ್ಕ. ಬಿಗ್ ಬಾಸ್ ಸೀಸನ್ 13ರ ಪ್ರೋಮೋ ಈಗಾಗಲೇ ಬಿಡುಗಡೆಯಾಗಿದೆ. ಸುದೀಪ್ ಅವರು ದೊಡ್ಡ ಬಾಗಿಲನ್ನು ತೆರೆದು ಸ್ಟೈಲ್ ಆಗಿ ಎಂಟ್ರಿ ಕೊಡ್ತಾ ಇರುವ ದೃಶ್ಯ ವೈರಲ್ ಆಗಿದೆ. ಪ್ರೋಮೋದಲ್ಲಿ ಸುದೀಪ್ ಆಡಿರುವ ಮಾತುಗಳು ಕೂಡ ಕುತೂಹಲ ಮೂಡಿಸಿವೆ. ಕರ್ನಾಟಕದ ಜನ ಯಾರಿಗಾದರೂ ಕಾದಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಆದರೆ ಪ್ರತಿ ವರ್ಷ ಒಂದು ವಿಷಯಕ್ಕಾಗಿ ಕಾಯ್ತಾರೆ ಅಂಥೇಳಿ ಬಿಗ್ ಬಾಸ್ಗೆ ವೀಕ್ಷಕರು ಕಾಯ್ತಿದ್ದಾರೆ ಅಂತ ಕಿಚ್ಚ ಹೇಳಿದ್ದಾರೆ. ಹೌದು, ಸುದೀಪ್ ಅವರೇ ಹೇಳಿದಂತೆ ಒಂದೇ ಮನೆ, ಒಂದು ಅವಕಾಶ, ಕೋಟಿ ಕನಸುಗಳನ್ನು ಹೊತ್ಕೊಂಡು ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಡ್ತಾರೆ. ಅಲ್ಲಿಂದ ಅವರ ಅಸಲಿ ಆಟ ಶುರುವಾಗುತ್ತೆ. ಈ ಬಾರಿ ಯಾರೆಲ್ಲ ಆಟ ಆಡೋದಕ್ಕೆ ದೊಡ್ಡ ಮನೆಗೆ ಬರಲಿದ್ದಾರೆ ಅನ್ನೋದು ಕೆಲವೇ ದಿನಗಳಲ್ಲಿ ರಿವೀಲ್ ಆಗಲಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.